ಶುಭೋದಯ. ಜ್ಯೋತಿಷ್ಯ ಹೀಗೂ ಉಂಟೆ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕಮಲಾಕ್ಷಿ. ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನೀವು ತಿಳ್ಕೊಳ್ಬಹುದು. ಅಂದ್ರೆ ನಿಮ್ಮ ಭವಿಷ್ಯ ಯಾವ ರೀತಿ ಇದೆ, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಯಾವ ರೀತಿ ಕಂಡುಕೊಳ್ಬಹುದು, ಜೊತೆಗೆ ನಿಮ್ಮ ಲಕ್ಕಿ ನಂಬರ್, ಲಕ್ಕಿ ಕಲರ್ ಎಲ್ಲ ಯಾವುದು ಅನ್ನೋದ್ರ ಜೊತೆಗೆ ಯಾವೆಲ್ಲ ರೀತಿಯಾದಂತಹ ಪರಿಹಾರಗಳನ್ನ ನೀವು ಪಾಲನೆ ಮಾಡಿದಲ್ಲಿ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತೆ ಅನ್ನುವಂಥದ್ದು. ಸೊ ಇವತ್ತು ಕೂಡ ನಮ್ಮ ಜೊತೆ ಸಂಖ್ಯಾಶಾಸ್ತ್ರ ಬ್ರಹ್ಮ ಆದಂತಹ ಆರ್ಯವರ್ಧನ್ ಗುರೂಜಿ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಆರ್ಯವರ್ಧನ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯಿತ ಬೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಬನ್ ನಾರಾಯಣ ಮಹಾಲಕ್ಷ್ಮೀ ದೇ ನಮಸ್ತೆ. ಹರಿಗೂ ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿಗೂ ಶರಣ, ಸಮಸ್ತ ಅಭಿಮಾನಿ ಕೂಡ ಶರಣದೆ. ನಂಬರ್ ಅಂದ್ರೆ ನಾನು ಅಂದ್ರೆ ನಂಬರ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಯಾರೇ ನಂಬರ್ ಬಗ್ಗೆ ನಿಯಮರಜ್ಜಿ ಮಾತಾಡಿದ್ರು ಕೂಡ ಅದು ದೇವರಿಗೆ ಅರ್ಚನೆ ಮಾಡ್ದಂಗಿರುತ್ತೆ. ಇವತ್ತು 21 ಬಹಳ ಪವರ್ಫುಲ್ ಅಂತ ಒಂದು ಡೇಟ್ ಆಗುತ್ತೆ. ಇವತ್ತು ತುಂಬಾ ಅದ್ಭುತವಾದಂತ ಬಣ್ಣ, ದಿ ಬೆಸ್ಟ್ ಬಣ್ಣ ವೈಟ್, ಮತ್ತೆ ವೈಟ್ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ತುಂಬಾ ಚೆನ್ನಾಗಿರೋದು ಲೈಟ್ ಬ್ಲೂ ಕಲರ್, ತುಂಬಾ ಲೈಟ್ ಬ್ಲೂ ಇಲ್ಲ ಲೈಟ್ ಯೆಲ್ಲೋ ಕಲರ್ ತುಂಬಾ ಚೆನ್ನಾಗಿರುತ್ತೆ. ದಿ ಬೆಸ್ಟ್ ವೈಟ್ ಸೂಪರ್ ಆಗಿರುತ್ತೆ. ವೈಟ್ ನ ಹೆಚ್ಚಾಗಿ ಆರಾಧನೆ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಹೆಚ್ಚಾಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಕ್ಷತೆಗಳು ತಲೆ ಮೇಲೆ ಇಟ್ಕೊಳ್ಳಿ, ಸಕ್ಕತ್ತ ಇರುತ್ತೆ. ಏನು ಇಲ್ಲ ಅಂದ್ರೆ ಕಡಲೆಕಾಳು ಕೂಡ ನಿಮ್ಮ ಪರ್ಸಲ್ ಇಟ್ಕೊಳ್ಳಿ, ಯಾಕಂದ್ರೆ ಅದು ಕೂಡ ಗುರುಗ್ರಹ ಆಗುತ್ತೆ. ಏನು ನಮ್ಮ ಹತ್ರ ಕಡಲೆಕಾಳು ಇಲ್ಲ, ಇವಾಗೆಲ್ಲ ರೋಡಲ್ಲಿ ಇದೀವಿ, ಎಲ್ಲ ಮೊಬೈಲ್ ಅಲ್ಲಿ ನೋಡ್ತಾ ಇದೀನಿ, ಇವಾಗ ಏನಪ್ಪ ಮಾಡೋದು, ಕಡಲೆಕಾಳು ಮನೆಗೆ ತರಕ್ ಹೋಗೋದು, ಅಲ್ಲೆಲ್ಲರೂ ಒಂದು ಹಳ್ಳಿ ಮರನ ಮುಟ್ಬಿಟ್ಟು ಇನ್ನೂ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ತುಂಬಾ ಒಳ್ಳೇದಾಗುತ್ತೆ. ಇವತ್ತಿನ ಲಕ್ಕಿ ಡೇಟು 1-10-19 ಸೂಪರ್ ಆಗಿರುತ್ತೆ. 2-11-20 ಇನ್ನೂ ಸೂಪರ್ ಆಗಿರುತ್ತೆ. 3-12-21 ಇನ್ನೂ ಸೂಪರ್ ಆಗಿರುತ್ತೆ. ಇವತ್ತು 4-13-22-31 ಇನ್ನೂ ಸಕ್ಕತ್ತಿರುತ್ತೆ. ಇವತ್ತು ಕೆಟ್ಟು ಕೆರಡಿದಿರೋ ಡೇಟ್ಗಳು ಅಂದ್ರೆ 5-14-23, 6-15-24, ಬಹಳ ವಿಶೇಷವಾಗಿ 7 ಮತ್ತೆ 16-25 ಅದು ಕೂಡ ಸರಿಯಿಲ್ಲ. 8-17-26 ತುಂಬಾ ಚೆನ್ನಾಗಿರುತ್ತೆ. 9-18-27 ತುಂಬಾ ಚೆನ್ನಾಗಿರುತ್ತೆ. ಈ ವರ್ಷದ ತುಂಬಾ ದುರಂತ ಡೇಟ್ಗಳು 8-5-3 ಭಯಂಕರ ಡೇಂಜರ್ ನಂಬರ್. ಅಲ್ಲಿ 8 ಮತ್ತೆ 5 ಫಸ್ಟ್ ಪೀಪಲ್ಸ್ ಆಗುತ್ತೆ. ಅದ್ರ ಫಸ್ಟ್ ಪೀಪಲ್ಸ್ 5 ಸರಿಯಿಲ್ಲ, 5ನೇ ತಾರೀಕು ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಸೆಕೆಂಡ್ 8, ಥರ್ಡ್ ಅಂಪೈರ್ ಇರೋದು 3ನೇ ತಾರೀಕು. ಈ 3 ಕೂಡ ಇದೊಂಥರ ಥರ್ಡ್ ಅಂಪೈರ್ ಔಟಾ ಇಲ್ವಾ ಅನ್ನೋ ತರ ಇರುತ್ತೆ. ಫಸ್ಟ್ ರೌಂಡ್ ಕ್ಲೀನ್ ಬೋರ್ಡ್ 5, ನೆಕ್ಸ್ಟ್ 8 ಕೂಡ ಚೆನ್ನಾಗಿಲ್ಲ, ಹುಷಾರಾಗಿರ್ಬೇಕು. ಇವಾಗ ಸುಷ್ಮಾ ಅಂತ ಕರೆ ಮಾಡಿದ್ದಾರೆ, ಮಾತನಾಡ್ಸೋಣ. ಸುಷ್ಮಾ ನಮಸ್ತೆ. ಸುಷ್ಮಾ ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳ್ಬೇಕಾಯ್ತು. ನಿಮ್ಮ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. ಹಾ ಮೇಡಮ್, ನನ್ನ ಹೆಸರು ಸುಷ್ಮಾ ಅಂತ ಹೇಳ್ಬಿಟ್ಟು. ಮೇಡಮ್ 9-12-95 ಮೇಡಮ್. 9-12-1995. 95 ಮೇಡಮ್. ಮೇಡಮ್ ಅದು ಸಮಯ ಬಂದ್ಬಿಟ್ಟು 7:37 ಮೇಡಮ್. 7:37 ರಾತ್ರಿನ ಬೆಳಗಿನ 95. ಓಕೆ ಮಾ, ಮಾತನಾಡಿ. ಓಕೆ ಮೇಡಮ್, ಇದು ನಂದು ಅದೇ ಕೆಲ್ಸಕ್ಕೆ ಕೇಳ್ಬೇಕಾಯ್ತು ಮೇಡಮ್ ಗುರುಜಿ ಹತ್ರ. ಟೈಮಿಂಗ್ ಎಷ್ಟು ಗಂಟೆ? ಸರ್ ನಮಸ್ತೆ ಸರ್. ನಮಸ್ತೆ. ಟೈಮಿಂಗ್ ಸರ್? ಸರ್ ಇದು 7:37 ಸರ್ ನನ್ನ ಟೈಮಿಂಗ್ಸ್ ಬೆಳಗ್ಗೆ 7:35. ಹಾ ಸರ್ ಹೌದು. 35. ಅಮ್ಮ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಗುರುಜಿ ನಾವು ದಾವಣಗೆರೆಯಿಂದ ಹತ್ನಳ್ಳಿ ಅಂತೇಳಿ ಮಾತಾಡ್ತಾ ಇರೋದು. ಹಾ ಗುರುಜಿ, ನಾನು ಕೆಲ್ಸದ ಹಾಕಿದೀನಿ, ಒಂದ್ 2 ತಿಂಗಳ ವೇಟ್ ಆಗುತ್ತೆ ಅಂತ ಹೇಳಿದ್ರು. ಅದು ಆಗುತ್ತೋ ಇಲ್ಲೋ ಅಂತ ಕೇಳ್ಬೇಕಾಯ್ತು. ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಮತ್ತೆ ನಿಮ್ ಹತ್ರ ಒಂದ್ ರಿಕ್ವೆಸ್ಟ್ ಮಾಡ್ಕೊಂತೀವಿ. ಹೇಳಿ ಗುರುಜಿ. ನೀವು ಲೈವ್ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ನಾವು. ಒಂದ್ ಬಹಳ ಖುಷಿ ಆಗ್ತಾ ಇದೆ ನಮ್ಗೆ. ನೀವು ಬಂದಷ್ಟು ನಮಗೆ ಖುಷಿ ತುಂಬಾ ಆಗ್ತಾ ಇದೆ. ಏನಂತ ಹೇಳಿದ್ರೆ, ನೀವು ಬೆಳಿಗ್ಗೆ ಬರ್ತೀರಲ್ಲ ಗುರುಜಿ, ಒಂದ್ ಸ್ವಲ್ಪ ಆವತ್ತಿನ ದಿನ ಬಣ್ಣ ಮತ್ತೆ ಭವಿಷ್ಯದ ಬಗ್ಗೆ ಹೇಳಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಅನ್ಕೊಂತಾ ಇದೀವಿ. ಹೇಳ್ತೀನಮ್ಮ. ಓಕೆ ಗುರುಜಿ, ಅವತ್ತಿನ ಒಂದ್ ಸ್ವಲ್ಪ ಬಣ್ಣ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಾಕೊಳ್ಳೋದು, ಮತ್ತೆ ಭವಿಷ್ಯದ ಬಗ್ಗೆ ಹೇಳಿದ್ರೆ ಒಳ್ಳೇದಾಗುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ, ಯಾಕೆ ಬರಲ್ಲ ಅಂತ ಅನ್ಕಂದ್ರೆ? ನೀವು ಬರ್ತೀರಾ ಗುರುಜಿ? ನಾನ್ ಮನ್ಸಲ್ಲಿ ಅನ್ಕೊಂಡಿದ್ದೆ ಬರ್ತೀರಾ ಅಂತ ಅನ್ಕೊಂಡಿದ್ದೆ. ಯಾರ್ಯಾರೋ ಬಂದಿದ್ದಾರೆ, ನೀವು ಬರಲ್ವಾ ಅಂತ ಅನ್ಕೊಂಡಿದ್ದೆ. ಅದೇ ಆಗಿದೆ ಗುರುಜಿ, ಸಂತೋಷ ಆಗ್ತಾ ಇದೆ ನನಗ್ ಕೂಡ. ಹಂಗಿಲ್ಲ, ನನ್ನ ಉಸಿರೇ ಜ್ಯೋತಿಷ. ಯಾಕಂದ್ರೆ ನಾನು ಒಬ್ಬನೇ ವರ್ಲ್ಡ್ ಅಲ್ಲಿ ಒಂಥರ ನಾವ್ ಹೇಳೋವೆಲ್ಲ ಪಂಚಿಂಗ್ ಮಾತುಗಳು ನಡೀತಾ ಇರ್ತವಲ್ವಾ? ಹೌದು ಗುರುಜಿ, ಹೌದು. ನಿಮ್ದೆಲ್ಲ ಫಾಲೋ ಮಾಡ್ತಾ ಇದೀವಿ ಗುರುಜಿ. ಯಾಕಂದ್ರೆ ನಿಮ್ಮ ಇದಕ್ ಬಂದಿದ್ವಿ, ನಾವು ಆಫೀಸಿಗೆ ಬಂದಿದ್ವಿ. ನಮ್ಗೆಲ್ಲ ಒಳ್ಳೇದಾಗ್ತಾ ಇದೆ ಗುರುಜಿ. ನಿಮ್ ಕಡೆಯಿಂದ ಎಲ್ಲ ಒಳ್ಳೇದೇ ಸಿಗ್ತಾ ಇದೆ ನಮ್ಗೆ. ಆಮೇಲೆ ನಾನ್ ಹಿಂಗ ಆಗುತ್ತೆ ಅಂತ ಹೋದ ವರ್ಷ ಹೇಳಿದ 5 ನನ್ನನ್ನು ಬಿಡಲ್ಲ ಬಂದ. ಹೌದು, ನಿಮ್ದು ಹಿಂಗ ಆಗುತ್ತೆ ಅಂತ ಹೇಳಿದ್ರಿ. ಹೌದು ಗುರುಜಿ, ಹಂಗೆ ಆಗಿದೆ. ಎಲ್ಲ ಒಳ್ಳೇದೇ ಆಗ್ತಾ ಇದೆ ಗುರುಜಿ. ಹೌದು ಖಂಡಿತ. 9 ನೋಡಿ, ಇವತ್ತು ಲಕ್ಕಿ ಡೇಟ್ ಅಂತ ಹೇಳ್ತಿದೆ. 9-9 ಬಹಳ ಸಖತ್ ರಾಜೋಗ. 9-9 ಕಾಂಬಿನೇಷನ್. ಹಾಗಾಗಿ 9-9 ಇದ್ರೆ ಆರೋಗ್ಯ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಯಾಕಂದ್ರೆ ಇದು 9-9 ಒಳ್ಳೆ ಕುಜನ ಸಂಖ್ಯೆ ಆಗುತ್ತೆ. ಲಗ್ನದಲ್ಲಿ ಕುಜಗ್ರಹ, ಗುರುಗ್ರಹ, ಬುಧಗ್ರಹ, ಶುಕ್ರಗ್ರಹ ತುಂಬಾ ತಾಂಡವಾಡ್ತಾವನೆ. ಹಾಗೆ 4ನೇ ಮೇಲೆ ಕೇತುಗ್ರಹ ಇದು ಸ್ವಲ್ಪ ಆರೋಗ್ಯ ಡಿಸ್ಟರ್ಬ್ ಆಗುತ್ತೆ. 3ನೇ ಮೇಲೆ ಶನಿ ಇದ್ದಾನೆ, ಸಖತ್ ಧೈರ್ಯವಾಗಿರ್ತಾರೆ. ಅದಕ್ಕೆ ನೀವು ಧೈರ್ಯವಾಗಿ ಮಾತಾಡ್ತೀರಾ. 9ನೇ ತಾರೀಕು ಸಖತ್ ಧೈರ್ಯ ಇರುತ್ತೆ. 7ನೇ ಮೇಲೆ ಚಂದ್ರನು ಕೂಡ ಇದ್ದಾನೆ. 12ನೇ ಮನೆಯಲ್ಲಿ ರವಿ ಇದೆ. ಅದರಿಂದ ಕೆಲಸ ಸ್ವಲ್ಪ ತೊಂದರೆ ಕೊಡ್ತಾನೆ. 100% ಕೆಲಸ ಸಿಗುತ್ತೆ. ಯಾಕಂದ್ರೆ ಗುರು ಬದಲಾವಣೆ ಆಗೋದ್ರಿಂದ ನಿಮ್ಗೆ ನಿಮ್ ರಾಶಿಗೆ ಸಖತ್ ರಾಜಯೋಗ ಇದ್ದಾನೆ. ತುಂಬಾ ವಿಶೇಷವಾಗಿ ಒಂದು ಹಳ್ಳಿ ಮರನ ಆರಾಧನೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ. ಒಂದ್ಸರಿ ತಮಿಳುನಾಡಲ್ಲಿ ಹೋಗಿ ರವಿ ಶಾಂತಿ ಮಾಡಿಸಿ,
ಇಮಿಡಿಯೇಟ್ಲಿ ಕೆಲಸ ಸಿಗುತ್ತೆ. ಒಳ್ಳೇದಾಗ್ಲಿ. ಧನ್ಯವಾದ ಸುಷ್ಮಾ. ಜೊತೆಗೆ ನೀವು ಹೇಳ್ತಾ ಇದ್ರಿ ಪ್ರತಿದಿನವೂ ಕೂಡ ಲಕ್ಕಿ ಕಲರ್ ಮತ್ತೆ ಲಕ್ಕಿ ಡೇಟ್ ಅನ್ನ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಬಹುಶಃ ನೀವು ನೋಟಿಸ್ ಮಾಡಿರ್ಲಿಕ್ಕಿಲ್ಲ. ಪ್ರತಿದಿನ ಕೂಡ ಆರ್ಯವರ್ಧನ್ ಅವರು ಅದರಿಂದಾನೇ ಶುರು ಮಾಡ್ತಾರೆ ಕಾರ್ಯಕ್ರಮವನ್ನ. ಈಗ ನೆಕ್ಸ್ಟ್ ಕರೆ ಇದೆ, ಸ್ವೀಕರಿಸೋಣ. ಬಸವರಾಜ್ ನಮಸ್ತೆ. ನಮಸ್ತೆ. ಹೇಳಿಪ್ಪ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ ಬಸವರಾಜ್. ಮೇಡಮ್ ನಮ್ಗೆ ಅದು ಡೇಟ್ ಆಫ್ ಗೊತ್ತಿಲ್ಲ ಮೇಡಮ್. ಡೇಟ್ ಆಫ್ ಬರ್ತ್ ಗೊತ್ತಿಲ್ವಾ? ಸರಿ, ಆರ್ಯವರ್ಧನ್ ಗುರುಜಿ ಇದ್ದಾರೆ, ಮಾತನಾಡಿ. ಓಕೆ ಸರ್, ಮನೇಲಿ ಯಾರು ಇದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ. ಮನೇಲಿ ಯಾರು ಇದ್ದೀರಾ? ಮನೆಯಲ್ಲಿ ನಮ್ ತಮ್ಮವ್ರು, ನಮ್ಮ ಅಣ್ಣವ್ರಿ, ನಮ್ಮ ತಾಯಿಯವ್ರಿ. ಸರಿ ಸರಿ. ನಿಮ್ ಮೊಬೈಲ್ ನಂಬರ್ ಇದೆಯಾ? ಹೌದು, ಐತಿ ಸರ್. ಕೊಡ್ರಿ, ಜಲ್ದಿ ಜೋರಾಗಿ ಹೇಳ್ರಿ ಬಾಯಿ. ಐತ್ರಿ ಗುರುಜಿ. 984573. ನಿಧಾನ ಕೇಳಿ. 98 ಏನ್ರಿ? 98 ಅದನ್ನ ಮುಂದಕ್ಕೆ ಕೇಳಿ. 9845732525 ಗುರುಜಿ. ನಿಧಾನ ಕೇಳ್ರಿ. ಹೇಳೋದಂಗೂ ಬರೆಯೋದಕ್ಕೂ ವ್ಯತ್ಯಾಸ ಇರುತ್ತೆ. 9845732525 2525. ಏನ್ ನಿಮ್ಮ ಹೆಸರು? ಬಸವರಾಜ? ಬಸವರಾಜ್. ಏನ್ ಕೇಳ್ಬೇಕು ಅಂತ ಇದ್ರ? ನಮ್ದು ಯಾವ್ದೋ ಒಂದ್ ಕೆಲಸ ಮಾಡಕ್ ಹೋದ್ರು ಗುರುಜಿ, ಅವಕಾಶ ಬಂದ್ ಒಂದ್ ಸ್ವಲ್ಪ ನಮ್ಗೊಂದ್ ತೊಂದ್ರೆ ಹಾಕೊಂತ ಹೊಂಟದ. ಅದಕ್ಕೆ ಏನ್ ಕೆಲಸ ಮಾಡ್ಬೇಕಂತ ಇದ್ರ? ಪ್ರತಿಯೊಂದು ಒಂದ್ ಯಾವಾರ ಒಳಗ್ ಬಂತಿ, ಏನೋ ಒಂದ್ ಕೊಡ್ತೋದ್ ಬಂತ್ರಿ, ಏನೋ ಒಂದ್ ಇದ್ರೊಳಗ ನಾವ್ ಏನೋ ಮಾಡಕ್ ಹೋದ್ರು ಅದಿಗೆ ಸೈಟ್ ಬಂತ ಒಂದ್ ಸ್ವಲ್ಪ ಮತ್ತು ತೊಂದ್ರೆ ಆಗ್ಬಿಡುತ್ತೆ. ನೋಡಿ, ನಿಜವಾಗ್ಲೂ ಕೂಡ ನೀವೇನು ಎದುರುಬೇಡಿ. ಯಾಕಂದ್ರೆ ಇವಾಗ ನಿಮ್ಮ ರಾಶಾಧಿಪತಿ ಗುರು 4ನೇ ಮನೆ 10ನೇ ಮಲಿದಾನೆ, 11ನೇ ಮನೆಗೆ ಬರ್ತಾವನೆ. 100% ಇಮಿಡಿಯೇಟ್ಲಿ ಕ್ಲಿಯರ್ ಆಗುತ್ತೆ. ಬಹಳ ವಿಶೇಷವಾಗಿ ಕ್ಲಿಯರ್ ಆಗುತ್ತೆ. ಒಂದು ಎಲ್ಲೋ ಸಫರ್ನ ಮತ್ತೆ ಇಂದ್ರನಿಲನ ಮನೆಯಲ್ಲಿ ಶಿವನ್ ಲಿಂಗದ ಮೇಲೆ ಇಟ್ಟು ಪೂಜೆ ಮಾಡಿ ತುಂಬಾ ತುಂಬಾ ಒಳ್ಳೇದಾಗುತ್ತೆ. ಯಾವಾಗಲೂ ಕೂಡ ಬಿಲ್ ಪತ್ರನ ತಲೆ ಮೇಲೆ ಇಟ್ಕೊಳ್ಳಿ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ 100%. ಮುಂದಿನ ವರ್ಷ ಇದೇ ಟೈಮಿಗೆ ನೀವು ಫೋನ್ ಮಾಡಿ ನಂಗೆಲ್ಲ ಒಳ್ಳೇದಾಯ್ತು ಅಂತ ಹೇಳ್ಬೇಕು. 1 ವರ್ಷ ಟೈಮ್ ತಗೋತೀವಿ ನೋಡಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾಳಿಕೆ ಖಂಡಿತ ಕೂಡ ಕ್ಲಿಯರ್ ಆಗಲ್ಲ. ಮುಂದಿನ ವರ್ಷ ಇದೇ ಟೈಮ್ ಅಂತ ನಿಮ್ಗೆಲ್ಲ ಒಳ್ಳೇದಾಗುತ್ತೆ. ಒಳ್ಳೇದಾಗ್ಲಿ. ಎಸ್, ಧನ್ಯವಾದ ಬಸವರಾಜ್, ಒಳ್ಳೇದಾಗ್ಲಿ. ನೆಕ್ಸ್ಟ್ ಕಾಲರ್ ತಗೊಳ್ಳೋಣಂತೆ. ಸುರೇಶ್ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಯ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ ಸುರೇಶ್. 1/7/1994. 1/7/1994. ಸಮಯ ಗೊತ್ತಿಲ್ಲ ಮೇಡಮ್. ಓಕೆ, ಮಾತನಾಡಿ. ಆರ್ಯವರ್ಧನ್ ಅವರಿದ್ದಾರೆ. ಸುರೇಶ್, ಎಲ್ಲಿಂದ ಕರೆ ಮಾಡಿದ್ರಾ? ಸರ್, ಶಿವಮೊಗ್ಗದಿಂದ ಕರೆ ಮಾಡಿದ್ವಿ. ಶಿವಮೊಗ್ಗ. ಸರ್, ಸುರೇಶ್ ಏನ್ ಕೇಳ್ಬೇಕಂತಿದ್ರಾ? ಸರ್, ಈ ತರ ಮನೆ ಕಟ್ತಿದೀವಿ, ಎಷ್ಟು ಹಿಡಿದ್ರು ಕೈಗೆ ಹತ್ತುತ್ತಾ ಇಲ್ಲ. ಅದ್ ಸಮಸ್ಯೆ ಇದೆ ಸರ್. ಮನೆ ಎಲ್ಲಿ ಕಟ್ಟಿದ್ರ? ಶಿವಮೊಗ್ಗದಲ್ಲಿ ಕಟ್ಟಿದ್ರಾ? ಸರ್, ಶಿವಮೊಗ್ಗದಲ್ಲಿ ಗೋಡಿಬೀಡು ಅಂತ ಹಳ್ಳಿ ಸರ್ ಇದು. ಹೌದಾ? ಇವಾಗ ಮನೇಲಿ ವಾಸ ಮಾಡ್ತಿದ್ರ ಇಲ್ವಾ? ಬೇರೆ ಮನೇಲಿ ವಾಸ ಮಾಡ್ತೀವಿ ಸರ್. ಆ ಮನೆ ಕಟ್ತಾ ಇದೀವಿ. ಅದು ಎಷ್ಟು ತಿಂಗಳಾಯ್ತು ಕಟ್ಟಕ್ ಸ್ಟಾರ್ಟ್ ಆಗಿ? ಸರ್, ಅದು ಕಟ್ಟಕ್ ಸ್ಟಾರ್ಟ್ ಮಾಡಿ ಒಂದ್ 6 ತಿಂಗಳಾಯ್ತು ಸರ್. ಯಾವ ಡೇಟಲ್ಲಿ ಸ್ಟಾರ್ಟ್ ಮಾಡಿದ್ರಿ? ಸರ್, ಡೇಟ್ ಗೊತ್ತಿಲ್ಲ ಸರ್. ದುಡ್ಡಿದ್ ಕಟ್ಟಿದ್ರ, ದುಡ್ಡಿಲ್ದಲ್ಲೇ ಕಟ್ಟಿದ್ರ? ಸರ್, ದುಡ್ಡು ಇತ್ತು ಸರ್, ಕೈಯಲ್ಲಿ ನಿಲ್ತಾ ಇಲ್ಲ ಅದು. ನೋಡಿ, ಬಹಳ ವಿಶೇಷ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮನೆ ಇಮಿಡಿಯೇಟ್ಲಿ ಬೇಗ ಕಟ್ಟಬೇಕು ಅಂದ್ರೆ ನೀವು ನಿಮ್ಮ ಮನೆಯಲ್ಲಿ ತುಂಬಾ ಲಗೇಜ್ ಅಂದ್ರೆ ಈ ಮಳ್ಳು, ಇಟ್ಟಿಗೆ ಇದನ್ನೆಲ್ಲ ತಗೊಂಡ್ಬಂದು ಈಶಾನ್ಯ ಮೂಲೆಯಲ್ಲಿ ಹಾಕಿ. ಎಲ್ಲರೂ ಹೇಳ್ತಾರೆ ಈಶಾನ್ಯ ಮೂಲೆ ಕಾಲಿದ್ರೆ ನೆಮ್ಮದಿಯಾಗಿರುತ್ತೆ ಅಂತ. ನೀವು ಮನೆ ಕಟ್ಟಬೇಕಾದ್ರೆ ಈಶಾನ್ಯ ಮೂಲೆಗೆ ಎಲ್ಲವನ್ನೂ ಡೌನ್ ಮಳ್ಳು, ಇಟ್ಟಿಗೆನ ನೀವು ಫಸ್ಟ್ ಅಲ್ಲಿ ಜಾಸ್ತಿ ಲೋಡ್ ಹಾಕಕ್ಕೆ ಹೇಳಿ. ಸುಮ್ಮನೆ ಒಂಚೂರು ಬ್ಯಾಡ್ದಿರೋದನ್ನ ಲಗೇಜ್ ಅನ್ನ ಅಲ್ಲಿಗೆ ಹಾಕಿ. ಆವಾಗ ಮನೆ ಅಭಿವೃದ್ಧಿ ಬೇಗನ ಕಟ್ತೀರಾ. 100% ಕಟ್ತೀರಾ. ಈಶಾನ್ಯ ಮೂಲೆಯಲ್ಲಿ ಜಾಸ್ತಿ ಲೋಡ್ ಹಾಕ್ಬೇಕು, ಆವಾಗ ಬೇಗ ಕಟ್ತೀರಾ. ಇದನ್ನ ಫಸ್ಟ್ ಮಾಡಿ, ಒಳ್ಳೇದಾಗ್ಲಿ. ಧನ್ಯವಾದ ಸುರೇಶ್. ಈಗ ಸವಿತಾ ಕಾಲ್ ಮಾಡಿದ್ದಾರೆ, ಮಾತನಾಡ್ಸೋಣ. ಸವಿತಾ ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಿತ್ತಮ್ಮ? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು ಮ್ಯಾಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ. 21/8. 21/8. 1983. 1983. ಸಮಯ ರಾತ್ರಿ 10:30ರಿಂದ 11. ರಾತ್ರಿ 10:30ರಿಂದ 11. ಏನ್ ಸಮಸ್ಯೆ ಇತ್ತು? ಮಾತನಾಡಿ. ಅಮ್ಮ ಕೇಳಿ ಅಮ್ಮ. ಮದ್ವೆ ವಿಚಾರವಾಗಿ ಕೇಳ್ಬೇಕಿತ್ತು. ಕೇಳಿ. ಗುರುಜಿ, ನಾನು 1983 ಇಷ್ಟು ಹೇಳಿದ್ದೀನಲ್ಲ. ಎಲ್ಲ ಹೇಳಿದ್ರ? ಏನ್ ಮದುವೆ ಬಗ್ಗೆ ಏನ್ ಕೇಳ್ಬೇಕು ಅಂತಿದ್ರೆ ಕೇಳಿ. ಮದ್ವೆ ತುಂಬಾ ವಿಳಂಬ ಆಗ್ತಿದೆ, ಯಾಕೆ ಅಂತ ಕೇಳಕ್ಕೆ. ಯಾರು ವಿಳಂಬ ಆಗ್ತೈತೆ? ನಂದೆ. ಯಾಕೆ? ಎಷ್ಟು ಜನ ಕಾಪಿ ಕೊಟ್ರೆ? ತುಂಬಾ ಜನ ಕೊಟ್ಟಿದ್ದೀನಿ. ಅಯ್ಯೋ, ಒಬ್ನು ಕತ್ತೆತ್ ನೋಡ್ನಲ್ಲ ನಿಮ್ಮನ್ನ. ಕತ್ತೆತ್ತಿ ನೋಡೋದೇನಿಲ್ಲ ಸರ್, ನೋಡಿದ್ರು. ಮತ್ತೆ ಯಾಕಂತೆ? ಮದ್ವೆವರೆಗೂ ಬಂದು ಒಂದ್ ಎಂಗೇಜ್ಮೆಂಟ್ ಆಗಿ ನಿಂತ್ಕೊಳ್ತು.
ಅಲ್ಲ ಕಾಫಿ ಚೆನ್ನಾಗಿದೆ ನೀವ್ ಚೆನ್ನಾಗಿಲ್ಲ ಅಂತ ಇದ್ರೆ ಎಲ್ಲರೂ ಇಲ್ಲ ಕಾಫಿ ಚೆನ್ನಾಗಿದೆ ನೀವ್ ಚೆನ್ನಾಗಿಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರ ಅವರು. ಸಾಧ್ಯನೇ ಇಲ್ಲ ಸರ್, ಕಾಫಿಗಿಂತ ನಾನೇ ಚೆನ್ನಾಗಿದ್ದೀನಿ. ಎಲ್ಲಿಂದ ಕರೆ ಮಾಡಿದ್ರಾ? ಶಿವಮೊಗ್ಗದಿಂದ. ಆಕ್ಚುಲಿ ಇವತ್ತು 21st ಇರೋದ್ರಿಂದ ನನ್ ಡೇಟ್ ಇದೆ ಅಂತಾನೆ ನಾನು ಟಿವಿ ಕಾಲ್ ಮಾಡಿದ್ದು. 100% ನಿಮ್ ನಂಬಿಕೆ ನಿಮ್ಮನ್ನ ಕಾಪಾಡಿದೆ. ಯಾಕೆ ಅಷ್ಟು ನಂಬಿಕೆ ಬಂತು ನಿಮ್ಗೆ? ಹಾ ಸರ್, ಅಷ್ಟು ನಂಬಿಕೆ ನಿಮ್ಗೆ ಹೆಂಗ್ ಬಂತು? ನಂಬಿಕೆ ಅಂದ್ರೆ ಸರ್ ನೀವು ಅಂದ್ರೆ ಇವತ್ತು 21 ನಂದೇ ಡೇಟ್ ಅನ್ನು ಕರೆ ಸಿಗುತ್ತೆ ಅಂತ ಯಾಕೆ ಅಷ್ಟು ನಂಬಿಕೆ ಬಂತು ಅಂದೆ. ಬಟ್ ಏನಂದ್ರೆ ನನ್ಗೆ ಕಾನ್ಫಿಡೆಂಟ್ ಅಂದ್ರೆ ನೀವು ಲಾಸ್ಟ್ ಟೈಮ್ ಮಾತಾಡಿದ್ರಿ ಬೇರೆ ಚಾನಲ್ಗಳಲ್ಲಿ, ನಾನು ಸುಮಾರು ಸಲ ಟ್ರೈ ಮಾಡಿದ್ದೆ. ಇವತ್ ಬೆಳಿಗ್ಗೆ ಯುಗಾದಿ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಾ ಇದ್ರು ಕೂಡ ಅದ್ ನೋಡೋಣ ಟ್ರೈ ಮಾಡೋಣ, ಇವತ್ತು ಸಿಗುತ್ತೆ ನನ್ ಬಗ್ಗೆನೇ ಕೇಳಕ್ ಈ ಡೇಟ್ ಅನುಕೂಲ ಆಗುತ್ತೆ ನೋಡೋಣ. ನನ್ ಲಕ್ಕಿ ಡೇಟ್ ಅಂದ್ರೆ ನನ್ನಿಂದ ಎಷ್ಟು ಜನದ 21st ಇದ್ರೆ ಇವತ್ತು ಅನುಕೂಲ ಆಗತ್ತೆ ಕೇಳೋಣ ಅಂತ ಹೇಳಿ ಕೇಳಿದ್ದು. ಸೂಪರ್ ಸೂಪರ್. ಏನ್ ಅನ್ಸುತ್ತೆ ನಾವ್ ಹೇಳೋ ಮಾತುಗಳೆಲ್ಲ ಭೂಮಿಲಿ ಭೂಕಂಪ ಆಯ್ತವಲ್ಲ? ಹಾ ಸರ್, ನಾವ್ ಹೇಳೋ ಮಾತಲ್ಲ ಈ ಭೂಮಿಲಿ ಭೂಕಂಪ ಆಯ್ತಲ್ಲ, ಏನ್ ಅನ್ಸುತ್ತೆ? ಸರ್ ಅದು ಆತರ ಇರೋದು ಎಷ್ಟು ಫ್ರೀ ಇದ್ರು ಕೂಡ ಆಕ್ಚುಲಿ ನಾನು ಪೊಲಿಟಿಕಲ್ ಇರೋದು, ಫ್ರೀ ಟೈಮ್ ಸಿಕ್ಕರೆ ಇದ್ರು ನಿಮ್ ಚಾನಲ್ಗೋಸ್ಕರ ಕಾಲ್ ಮಾಡಿದ್ವಿ ನಾನು ಸತ್ಯವಾಗ್ಲು. ಸರಿ ಸೂಪರ್. ನಗ್ತಾ ಇದ್ರ ನಿಜವಾಗ್ಲೂ ಕೂಡ ಈ ನಗು ಒಂದ್ಸರಿ ಹುಡುಗನ್ ಮುಂದೆ ಕಾಫಿ ಕೊಡ್ಬೇಕಾದ್ರೆ ನಗ್ಬಿಡಿ, ಸೂಪರ್ ಫಿಕ್ಸ್ ಆಗ್ಬಿಡ್ತೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಪೂರ್ತಿ ಏನಂತ ಕರೀತೀರಿ ಹೆಸರನ್ನ? ಹಲೋ ಕಟ್ಟಾಯ್ತು ಅನ್ಸುತ್ತೆ, ಇದೇ ಕನ್ಫ್ಯೂಸ್ ಆಗ್ತೈತೆ ನೋಡಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನೀವು ಯಾವಾಗ್ಲೂ ಅಷ್ಟೇ ನಿಮ್ಮ ತುಂಬಾ ಅದ್ಭುತವಾದಂತ ಒಂದು ಬಣ್ಣ, ಆರೆಂಜ್ ಕಲರ್, ಯೆಲ್ಲೋ ಕಲರ್, ರೆಡ್ ಕಲರ್ ಬಣ್ಣ ತುಂಬಾ ಚೆನ್ನಾಗಿದೆ. ಇದಕ್ಕೆ ಸಂಬಂಧಪಟ್ಟಿದ್ದ ಒಂದು ಸೀರೆ ಹುಡ್ಕೊಳ್ಳಿ, ತುಂಬಾ ಇಂಪ್ರೂವ್ಮೆಂಟ್ ಆಗ್ತೀರಾ. ಇದನ್ನ ಯಾವಾಗಲೂ ಹೆಚ್ಚಿನ ರೀತಿಯಲ್ಲಿ ಬಳಸಿ. ಆಮೇಲೆ ಬಹಳ ವಿಶೇಷವಾಗಿ ನಿಮ್ಮ ಮನೆಗೆ ಬಂದಾಗ ನೋಡಿ, ಇಲ್ಲೇನಾಗುತ್ತೆ ಶ್ರವಣ ನಕ್ಷತ್ರ, ಇಲ್ಲಿ ಬಹಳ ಪವರ್ಫುಲ್ ಆಗಿರುವಂತ ನಕ್ಷತ್ರ, ತುಂಬಾ ಸಖತ್ ಇರುತ್ತೆ. ಮದುವೆ 7ನೇ ಮನೇಲಿ ಶನಿ ಗ್ರಹ ಇದೆ. ಒಂದೇ ಒಂದು ಆದ್ರೆ ಒಂದು ಶನಿ ಶಾಂತಿ ಮಾಡಿಸಿ ತಿನ್ನಲ್ಲ. ಇಲ್ಲಾಂದ್ರೆ ಒಂದು ವಿಶೇಷವಾಗಿ ತಾರೆ ಮರ ಇಲ್ಲ ಬನ್ನಿ ಮರನ ಸುತ್ತ ಸ್ಟಾರ್ಟ್ ಮಾಡಿ. ನಿಮ್ಮ ಬೇಗ ಇಮಿಡಿಯೇಟ್ಲಿ ನೀವು ಕೇಳಿದ ಎಲ್ಲಾ ಪ್ರಶ್ನೆನೂ ಕೂಡ ಸಿಗುತ್ತೆ. ಕುಜ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನೆ, ಕುಜ ನಿಮಗೆ ನೀಚನಾಗಿದ್ದಾನೆ. ಹಾಗಾಗಿ ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಇಟ್ಬಿಟ್ಟು ಒಂದು ವಿಶೇಷವಾಗಿ ಅವಳು ಸರ ಹಾಕ್ಬಿಟ್ಟು ಪೂಜೆ ಮಾಡಿ. ಇಲ್ಲ ಅವಳು ಸರ ಇವಾಗ ಇಲ್ಲ ಸದ್ಯಕ್ಕಿದ್ರೆ ಒಂದು ತಟ್ಟಲ್ಲಿ ಬಹಳ ವಿಶೇಷವಾಗಿ ಒಂದು ತಟ್ಟಲ್ಲಿ ತಗರಿ ಬೆಳೆನ ಇಟ್ಟು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿ. ನೀವು ಕೇಳಿದ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗುತ್ತೆ. ಒಳ್ಳೇದಾಗ್ಲಮ್ಮ. ಧನ್ಯವಾದಮ್ಮ ಕರೆ ಮಾಡಿದ್ದಕ್ಕೆ. ಇನ್ನು ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ. ಅವರ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನ ಆರ್ಯವರ್ಧನ್ ಗುರುಜಿ ನೀಡ್ತಾರೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ. ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಮಂಜುನಾಥ್ ಕರೆ ಮಾಡಿದ್ದಾರೆ, ಮಾತನಾಡಿಸೋಣ. ಮಂಜುನಾಥ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕು. ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿಪ್ಪ. ಇಲ್ಲ ಮೇಡಮ್, ಡೇಟ್ ಇಲ್ಲ. ಓಕೆ, ಮಂಜುನಾಥ್ ಏನ್ ಮಾಡ್ತೀರಾ? ಸರ್ ನಾನು ವೆಲ್ಡಿಂಗ್ ಕೆಲಸ ಮಾಡೋದು. ಎಲ್ಲೇ? ಪೀಣ್ಯ ಸೆಕೆಂಡ್. ಏನು ಕೈ ಹತ್ತಲ್ಲ ಬಾಯಿ ಹತ್ತಲ್ಲ ಸರ್, ಒಂದು 5 ತಿಂಗಳಿಂದ. ಕೈಗೆ ಬಾಯಿ ಏನ್ ಹತ್ತೆ ಅಲ್ವಾ? ಕೆಲಸನ ಸಿಗ್ತಾ ಇಲ್ಲ ಸರ್. ಎಷ್ಟು ಬರ್ತೈತೆ ಮಾಡಿರೋ ದುಡ್ಡು ಗೊತ್ತಾ ಇಲ್ಲ. ಮುಂಚೆ ಎಷ್ಟು ಬರ್ತೈತೆ ಸಂಬಳ? ಮುಂಚೆ ನಾನು ಪೀಸ್ ವರ್ಕ್ ಮಾಡೋದು. ಅದು ಎಷ್ಟು ಬರೋದು? ಇದೇನು ಒಂದು ತಿಂಗಳು 10,000. ಹೇಳಿ ನಿಮ್ಮ ಮೊಬೈಲ್ ನಂಬರು. 98 451 78 794 794. ಇದು ಎಷ್ಟು ವರ್ಷದಿಂದ ತಾಯಿದ್ರ ಫೋನ್ನ? ಇದು ಸುಮಾರು ಒಂದು 10 ವರ್ಷದಿಂದ ಯೂಸ್ ಮಾಡ್ತಿದ್ದೀವಿ ಮೇಡಮ್. ಮನೇಲಿ ಯಾರು ಇದ್ದೀರಾ? ಮನೇಲಿ ನಾನು, ನಮ್ಮ ಮಿಸ್ಸಸ್, ನಮ್ಮ ತಮ್ಮ. ನಮ್ಮ ಮಿಸ್ಸಸ್ ಮೊನ್ನೆ ಡೆಲಿವರಿ ಆಯ್ತು, ಹೆಣ್ಮಗು ಆಯ್ತು. ಜನವರಿ 13ಕ್ಕೆ ಹೆಣ್ಮಗು ಆಯ್ತು. ಅವ್ರ ತಾಯಿ ಮನೇಲಿ ಇದ್ದಾರೆ. ಸರಿ, ಈ ಮೊಬೈಲ್ ನಂಬರ್ನ ದಯವಿಟ್ಟು ಒಂದು ಚೇಂಜ್ ಮಾಡಿ. ಬಹಳ ವಿಶೇಷವಾಗಿ ತುಂಬಾ ಚೆನ್ನಾಗಿ 6 ಅಲ್ಲಿ ಬರೋಂಥ ನಂಬರ್ನ ತಗೊಳ್ಳಿ. ಟೋಟಲ್ ನಂಬರು ತುಂಬಾ ಒಳ್ಳೇದಾಗುತ್ತೆ. ನೀವೇನು ಎದುರುಬೇಡಿ. ಯಾಕಂದ್ರೆ ಬಹಳ ವಿಶೇಷವಾಗಿ ಏನಾಗುತ್ತೆ, 5ನೇ ಮನೇಲಿ ಶನಿ ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ. ಈ 5ನೇ ಮನೇಲಿ ಶನಿ ಇರೋದು ಏನಾಗುತ್ತೆ, ಒಂದ್ ಸ್ವಲ್ಪ ಶನಿ ಶಾಂತಿ ಮಾಡಕ್ ಸ್ಟಾರ್ಟ್ ಮಾಡಿ, ತುಂಬಾ ರಿಸಲ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲಾಗ ಹತ್ತಿ ಮರನ ಮನೇಲಿ ಇಟ್ಟಿಲ್ಲ, ಹತ್ತಿ ಕಾಯಿನ ಒಂದು ಉಂಗುರ ಮಾಡ್ಸಕ್ ಹೇಳಿ, ಸಖತ್ತಾಗಿ ರಿಸಲ್ಟ್ ಬರುತ್ತೆ. ಬಹಳ ವೈಬ್ರೇಷನ್ ಇರುತ್ತೆ. ಎಲ್ಲಾದ್ರೂ ಸರಿ, ನೀವು ವಿಶೇಷವಾಗಿ ಒಂದು ತೆಂಗಿನಕಾಯಿಲಿ ಒಂದು ದೇವಸ್ಥಾನಕ್ಕೆ, ಯಾವುದೇ ದೇವಸ್ಥಾನ ಇರ್ಬೋದು, ತೆಂಗಿನಕಾಯಿಲಿ ಒಂದು ಒಡೆದ್ಬಿಟ್ಟು ದೇವ್ರಿಗೆ ಪೂಜೆ ಮಾಡಿ, ಆ ತೆಂಗಿನಕಾಯಿ ತುಪ್ಪದ ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ. ನೀವು ಹೊರಗಡೆ ಗಡ್ಗಂಬ ಅಥವಾ ಎಲ್ಲಾರು ದೇವ್ರಿಗೆ ಪ್ರದಕ್ಷಿಣೆ ಮಾಡ್ತಾರೆ, ತೆಂಗಿನಕಾಯಿ ತುಪ್ಪದ ದೀಪ ಹಚ್ಚಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಗೆ ಯಾವಾಗ ಶಕ್ತಿ ಇರುತ್ತೆ, ಒಂದು ತಿಂಗಳಲ್ಲಿ ಒಂದ್ಸಲ ಮಾಡಕ್ ಸ್ಟಾರ್ಟ್ ಮಾಡಿ. ನಿಮ್ಮ ಕೆಲಸಗಳೆಲ್ಲವೂ ಕ್ಲಿಯರ್ ಆಗಿ ಒಳ್ಳೇದಾಗುತ್ತೆ. ಯಾಕಂದ್ರೆ ಆ ತುಪ್ಪದ ಕಾಯಿ, ತೆಂಗಿನಕಾಯಲ್ಲಿ ತುಪ್ಪದ ದೀಪವನ್ನು ನೀವು ಹಚ್ಚಿದಾಗ ನಿಮ್ಮ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ. ಅದ್ರಲ್ಲಿ ನಿಮ್ಗೆ ಇಷ್ಟವಾದ ದೇವರಿಗೆ ಹೋಗಿ ಸ್ಟಾರ್ಟ್ ಮಾಡಿ, ಇನ್ನೂ ಬೇಗ ಒಳ್ಳೇದಾಗುತ್ತೆ. ಒಳ್ಳೇದಾಗಲಿ ಸರ್. ಧನ್ಯವಾದ ಮಂಜುನಾಥ್. ಈಗ ಸುಕನ್ಯಾ ಕರೆ ಮಾಡಿದ್ದಾರೆ. ಸುಕನ್ಯಾ ನಮಸ್ತೆ ಅಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಮಸ್ತೆ ಮೇಡಮ್, ನಮ್ಮ ಅಣ್ಣನ ಬಗ್ಗೆ ಕೇಳಬೇಕಿತ್ತು. ಅವರ ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿಮ್ಮ. 15/5 15/5 1989. 1989. ಸಮಯ ಬೆಳಿಗ್ಗೆ 9:15 ಮೇಡಮ್.
ಓಕೆಮ್ಮ, ಏನ್ ಸಮಸ್ಯೆ ಇತ್ತು ಮಾತನಾಡಿ. ಸ್ವಲ್ಪ ಆರೋಗ್ಯದ ಬಗ್ಗೆ ಹೇಗಿದೆ ಅವ್ರ ಭವಿಷ್ಯ ಅಂತ. ಅಮ್ಮ ಮಾತಾಡಿ, ಎಲ್ಲಿಂದ ಮಾತಾಡ್ತಾ ಇದ್ದ? ಕೊಳ್ಳೇಗಾಲಿಂದ ಗುರುಜಿ. ನಾವ್ ನಿಮ್ ದೊಡ್ಡ ಅಭಿಮಾನಿ. ನಾವ್ ನಿಮ್ಮನ್ನೇ ತುಂಬಾ ಫಾಲೋ ಮಾಡೋದು. ನಾವ್ ನಿಮ್ಮನ್ನ ಭೇಟಿ ಕೂಡ ಮಾಡಿದೀವಿ. ನಮ್ಮ ಅಣ್ಣನ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಿತ್ತು ಗುರುಜಿ, ಅವ್ರ ಆರೋಗ್ಯ ಹೇಗಿದೆ ಅಂತ. ಏನ್ ಅನ್ಸುತ್ತೆ ನಮ್ದು ನಾವ್ ಹೇಳೋ ಮಾತಿಗೆಲ್ಲ ಭೂಕಂಪನ ಆಗುತ್ತಲ್ಲ? ಹೌದು ಗುರುಜಿ, ನೀವ್ ಹೇಳಿದ್ದೆಲ್ಲ ಈ ಸರಿ ಪಕ್ಕ ಹೇಳಿದ್ದು ಸ್ವಲ್ಪ ಡೇಂಜರ್ ಅಂತ ಹೇಳಿದೀರಾ. 5ನೇ ತಾರೀಕು ಡೇಂಜರ್ ಅಂತ ಕೂಡ ಹೇಳಿದೀರಾ. ನನ್ಗೂ ಕೂಡ 5ನೇ ತಾರೀಕು ಒಂದು ಅಕ್ಟೋಬರ್ ತಿಂಗಳಲ್ಲಿ ಒಂದು ಚಿಕ್ಕ ಪಾಪು ಹುಟ್ಟಿದೆ. ಅದು ಕೂಡ ಸ್ವಲ್ಪ ಆರೋಗ್ಯ ಸಮಸ್ಯೆದಿಂದ ಬಾಳದಿ ತುಂಬಾ ಇದಾಗಿದೆ. ನೀವ್ ಹೇಳೋದೆಲ್ಲ ಸತ್ಯನೇ ಗುರುಜಿ. ಬೇರೆ ಎಲ್ಲ ಜ್ಯೋತಿಷರು ಟಿವಿಲಿ ಆ ನಂಬರ್ ಈ ನಂಬರ್ ಅಂತ ಹೇಳ್ತಾರೆ, ಹಂಗಾಗತ್ತೆ ಹಿಂಗ, ಅದೆಲ್ಲ ಸುಳ್ಳು ಅಂತಾರೆ. ಇದಕ್ಕೇನ್ ಹೇಳ್ತೀರಾ? ನಾವ್ ಅದನ್ನ ಯಾವ್ದನ್ನು ಫಾಲೋ ಮಾಡೋದಿಲ್ಲ ಗುರುಜಿ. ನಂಬರ್ ಅಂದ್ರೆ ಆರ್ಯವರ್ಧನ್ ಅಂದ್ರೆ ಜ್ಯೋತಿಷ ಅಷ್ಟೇ ಗುರುಜಿ ನಮಗ್ ಗೊತ್ತಿರೋದು. ಅಂದ್ರೆ ಅವರೆಲ್ಲ ಹೇಳೋದ್ ನನ್ ಮೇಲೆ ಹೊಟ್ಟೆ ಕಿಚ್ಚು ತಡ್ಕನಕ್ಕಾಗಲ್ಲ ಹೇಳ್ತಾರಲ್ವಾ? ಅಯ್ಯೋ, ನಮ್ಗೆ ತುಂಬಾ ಈ ಮಧ್ಯ ಒಂದ್ ಸಮಸ್ಯೆ ಆಗಿತ್ತಲ್ಲ, ಅವಾಗ ತುಂಬಾ ಬೇಜಾರಾಗಿತ್ತು ಗುರುಜಿ. ನಮ್ಗ್ ಗುರುಜಿ ಮೇಲೆ ಈ ತರ ಹೇಳ್ಬಿಟ್ರಲ್ಲ ಅಂತ. ಬಟ್ ಹುಡ್ತಾ ಇದ್ವಿ, ಪ್ರಾಮಿಸ್. ಇವತ್ತೇ ಫಸ್ಟ್ ನಾನು ಜನಶ್ರೀ ಟಿವಿಯಲ್ಲಿ ನೋಡಿ ಇಮಿಡಿಯೇಟ್ ಆಗಿ ಟ್ರೈ ಮಾಡಿದೆ, ನನ್ಗೆ ಸಿಕ್ಬಿಡ್ತು ಗುರುಜಿ. ಬಹಳ ಖುಷಿ ಆಗ್ತಾ ಇದೆ ನನ್ಗೆ. ಬಹಳ ಡೈಲಿ ನೋಡಿ, ಸಂಜೆ ಟೈಮ್ ಬರ್ತೀನಿ 5:30 6, ಅದೇ ಸ್ಟಾರ್ಟ್ ಅಲ್ಲಿ ಮತ್ತೆ ಬೇರೆ ಕಡೆ ಬರ್ತೀನಿ. ಹೌದಾ ಗುರುಜಿ? ಇವತ್ತಿಂದ ಸಂಜೆ ಥ್ಯಾಂಕ್ಸ್ ಗುರುಜಿ. 5:30 6 ಗಂಟೆ. ಇನ್ ಮುಂದೆ ಆದ್ರೂ ಸರಿ ಹೋಗ್ಲಿ ಗುರುಜಿ ಎಲ್ಲಾ ಸಮಸ್ಯೆಗಳನ್ನು. ಇಲ್ಲ ಇರ್ಬೇಕು, ಸುಮ್ನಿರ್ರಿ. ಇವಾಗ ನನಗೆ ಇದೆಲ್ಲ ಗೊತ್ತಿರಲ್ಲ. ಒಂಥರ ಇದೊಂಥರ ಇದ್ರು ನಂಗೇನು ಬೇಜಾರಿಲ್ಲ. ಯಾಕಂದ್ರೆ ನನಗೆ ನಿಜವಾಗ್ಲೂ ಕೂಡ ಅದು ಒಳ್ಳೇದೇನೆ. ಆಮೇಲೆ ನಾನು ಹೇಳಿದೆ ವಿರಾಟ್ ಕೊಹ್ಲಿ ಎಲ್ಲ ಫೇಲ್ಯೂರ್ ಆಯ್ತು ಈ ವರ್ಷ ಅಂತ ಮುಂಚಾಗ್ಲೇನೆ. ಹಾಗಾಗಿ ನೋಡಿ, ಆರೋಗ್ಯ ಬಗ್ಗೆ ಕೇಳ್ತಾ ಇದ್ದೆ. ಖಂಡಿತ ಕೂಡ 15 ನನ್ನ ಫೇವರೇಟ್ ನಂಬರ್. 5ನೇ ತಿಂಗಳು ಬೇರೆ. ಈ ವರ್ಷ 5, 15 ಇವೆಲ್ಲ ಭಯಂಕರ ನಂಬರ್. 5 ಪಾಸ್ ಆಗೋದ್ರಿಂದ ಸ್ವಲ್ಪ ಏನಕ್ಕಂದ್ರೆ ಲಗ್ನಕ್ಕೆ ಕರೆಕ್ಟ್ ಆಗಿ 12ನೇ ಮನೇಲಿ ಶುಕ್ರ, 12ನೇ ಮನೇಲಿ ರವಿ, 12ನೇ ಮನೇಲಿ ಗುರು, 12ನೇ ಮನೇಲಿ ಬುಧ, ಲಗ್ನದಲ್ಲೇ ಕುಜ ಇದ್ರೆ 100% ಮಿಥುನ ಲಗ್ನದಲ್ಲಿ ಕುಜ ಇದ್ರೆ ಆರೋಗ್ಯ ಸಮಸ್ಯೆ ಆಗುತ್ತೆ. ಆಮೇಲೆ ತಂದೆಗೂ ಕೂಡ ದಿಢೀರ್ನೆ ಮರಣವನ್ನು ಹೊಂದಬೇಕಂತ ಸಂದರ್ಭಗಳು ಈ ತರದ ಲಗ್ನದಲ್ಲಿ ಕುಜ ಇದ್ದವ್ರಿಗೆ ಮಾತ್ರ ಅನ್ವಯಿಸುತ್ತದೆ. ದಯವಿಟ್ಟು ಎಲ್ಲರಿಗಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲೇನಾಗುತ್ತೆ, ಚಂದ್ರನೇ ಮನಸ್ಕಾರಕ. ಈ ಮನಸ್ಕಾರಕ ಜೊತೆಗೆ ಕೇತು ಗ್ರಹ ಸೇರಿದ್ದಾನೆ 3ನೇ ಮನೆ. ನೋಡಿ, ಅಲ್ಲೂ ಕೂಡ ಆರೋಗ್ಯನ ಅಟ್ಯಾಕ್ ಮಾಡಿದ್ದಾನೆ. ಲಗ್ನವನ್ನ ನೇರವಾಗಿ ಶನಿ ದೃಷ್ಟಿ ಅಟ್ಯಾಕ್ ಮಾಡ್ತಿಲ್ಲ ಅವನು. ಹಾಗಾಗಿ ಆರೋಗ್ಯ ಅಟ್ಯಾಕ್ ಮಾಡೇ ಮಾಡುತ್ತೆ. 10ನೇ ಮನೇಲಿ ರಾವು. ಹಾಗಾಗಿ ಇವರಿಗೆ ಒಂದು ಆರೋಗ್ಯ ಡಿಸ್ಟರ್ಬ್ ಮಾಡುತ್ತೆ. ಹಂಗಂತ ಏನು ಬೇಜಾರ ಮಾಡ್ಕೋಬೇಕಲ್ಲ. ಕಷ್ಟ ಇರೋದಕ್ಕೆ ದೇವಸ್ಥಾನ, ಆರೋಗ್ಯ ಕೆಟ್ಟರೆ ಹಾಸ್ಪಿಟ್ಲು, ಬೇಜಾರದ ಬೆಳಗ್ಗೆ ಟಿವಿ ನೋಡ್ರೆ ನಿಮ್ಮ ಹಣ ಬರ. ಈ 3 ಒಟ್ಟಿಗೆ ಸಿಗುತ್ತೆ, ತಲೆ ಕೆಸ್ಕೊಬೇಡಿ. ಸೂಪರ್ ಪರಿಹಾರಗಳನ್ನ ಹೇಳ್ತೀನಿ, ಇದನ್ನು ಸಖತ್ ಕ್ಲೀನ್ ಮಾಡ್ಕೊಳ್ಳಿ. ಈ 9 ಗ್ರಹಗಳನ್ನು ಕೂಡ ಡೈಲಿ ಮನೇಲಿ ಇಟ್ಟು ಪೂಜೆ ಮಾಡಕ್ಕೆ ಹೇಳಿ. ಯಾವತ್ತಾರು ಒಂದು ದಿವಸ ಒಂದು ವಿಶೇಷವಾಗಿ ಅವರ ಫೇವರೇಟ್ ನಕ್ಷತ್ರ ಅಂದ್ರೆ ನೋಡಿ, ಇಲ್ಲಿ ಏನಾಗುತ್ತೆ, ಬಹಳ ವಿಶೇಷವಾಗಿ ಉತ್ತರ ನಕ್ಷತ್ರ ಯಾವತ್ತಾರು ಸಿಂಹ ರಾಶಿ ಬಂದಾಗ ಅವತ್ತು ಎಲ್ಲಾ ಧಾನ್ಯಗಳನ್ನ ಬೇಯಿಸಿ ಒಂದು ಕೂಟ ತರ ಮಾಡಿ ಸೂಪರ್ ಬಾರಿಸಿ ನೀಟಾಗಿ ಅಕ್ಕಿ ರೊಟ್ಟಿ ತಿಂತಿರೋ, ರಾಗಿ ರೊಟ್ಟಿ ತಿಂತೀರಾ, ಇಲ್ಲ ಬೊಂಬಟ್ ಚಪಾತಿ ತಿಂತಿರೋ, ಈ ಕೂಟ ತರ ಮಾಡ್ಕೊಂಡು ದೇವರಿಗೆ ನೈವೇದ್ಯ ಮಾಡಿ, ನಿಮ್ಮ ಇಷ್ಟವಾದ ದೇವರು, ನಿಮ್ಮ ಮನೆ ದೇವರಿಗೆ ಅದನ್ನ ನಿಮ್ಮ ಪ್ರತಿ ನಕ್ಷತ್ರ 1 ತಿಂಗಳಿಗೆ ಒಂದ್ಸರಿ ಬರಬೇಕಾದ್ರೆ ನಿಮ್ಮ ಸಿಂಹ ರಾಶಿ ಉತ್ತರ ನಕ್ಷತ್ರ ಅವತ್ತಿನ ದಿವಸ ನೀವು ಅದನ್ನೇ ನವಗ್ರಹನ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ. ನವಗ್ರಹನ ಹೆಚ್ಚಾಗಿ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡಿ ಅದನ್ನ ಬೇಯಿಸಿ ಅದನ್ನ ಬಳಸಿ ತುಂಬಾ ಒಳ್ಳೆತ್ತೆ. ಒಂದು ಸರಿ ಫ್ರೀ ಆದಾಗ ತಮಿಳುನಾಡಲ್ಲಿ ನವಗ್ರಹ ಟೆಂಪಲ್ ಹೋಗಿ ಬರಕ್ಕೆ ಹೇಳಿ, ತುಂಬಾ ಒಳ್ಳೇದಾಗುತ್ತೆ. ಆ ನವಗ್ರಹ ಟೆಂಪಲ್ 9 ನವಗ್ರಹಗಳು ಕೂಡ ಹೋದಾಗ 9 ನವಗ್ರಹಗಳಿಗೂ ತುಪ್ಪದ ದೀಪವನ್ನು ಹಚ್ಬಿಟ್ಟು ಬರ್ರಿ. ಬಹಳ ವಿಶೇಷವಾಗಿ ಅದು ಎರೆ ಮಣ್ಣಲ್ಲಿ ಇರೋಂಥ ತುಪ್ಪದ ದೀಪನ ನೀವೇ ಕೈಯಾರೆ ಮಾಡಿರ್ಬೇಕು. ಆ ದೀಪಗಳನ್ನ 100% ಒಳ್ಳೇದಾಗಲಮ್ಮ. ಧನ್ಯವಾದಮ್ಮ. ಈಗ ಶಿವಪ್ಪ ಕರೆ ಮಾಡಿದ್ದಾರೆ, ಮಾತನಾಡಿಸೋಣ. ಶಿವಪ್ಪ ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಪ್ಪ, ನಿಮ್ ಬಗ್ಗೆ ಕೇಳ್ಬೇಕಿತ್ತ? ಮೇಡಮ್, ನಮ್ ಬಗ್ಗೆ ಕೇಳ್ಬೇಕಾಯ್ತು. ಹುಟ್ಟಿದ ದಿನಾಂಕ, ಸಮಯ ಗೊತ್ತಾ? ಗೊತ್ತು ಮೇಡಮ್, 2 ಇದೆ ನಮ್ದು. ಆಕ್ಚುಲಿ ನಾನು ಹುಟ್ಟಿದ್ದು 15/2/1969. ನಾನ್ ಡಿಪೆಂಡ್ ಅಪನ್ ಆಗಿರೋದು 5/6/1970. ಸರಿ, 5ನೇ ತಾರೀಕು ಹೇಳಿ. 5/6/1970. 1970. ಸರ್ ಟೈಮ್ ಸರ್ ನಾವು ಹುಟ್ಟಿದ ಟೈಮ್ ಬೆಳಗಿನ ಜಾವ ಸರ್. 5:05ರಿಂದ 4:00ರಿಂದ 5:30 ಒಳಗ. ಸರಿ, ವಾರ ಯಾವ ವಾರ? ಶನಿವಾರ ಸರ್. 15ನೇ ತಾರೀಕು ಯಾವ ವಾರ? 15ನೇ ತಾರೀಕು ಶನಿವಾರ. 5ನೇ ತಾರೀಕು? 5ನೇ ತಾರೀಕು ಸರ್, ವಾರ ಗೊತ್ತಿಲ್ಲ. ಅದ್ಯಾಕೆ 5ನೇ ತಾರೀಕಿಗೆ ಬಂದ್ಬಿಟ್ರಿ? ಅದು ಸ್ಕೂಲ್ನಾಗ ಅಂತ ಸರ್ ನನಗೆ ಹಚ್ಚಿದಾರೆ ಸರ್. ಇವಾಗ ಪಕ್ಕ ಯಾವ್ದು ನೀವು ಕೊಟ್ರೆ ಹೇಳ್ಬೋದಪ್ಪ. ನಾನ್ ಡಿಪೆಂಡ್ ಅಪನ್ ಆಗಿರೋ ಸರ್ 5/6/1970. ಟೈಮಿಂಗ್ ಸರ್? ಟೈಮಿಂಗ್ ಸರ್, ನಾನು ಹುಟ್ಟಿದ್ದು ಮಾತ್ರ ಒರಿಜಿನಲ್ ಹುಟ್ಟಿದ್ದು ಅದು ಶನಿವಾರ 5:30 ಸುಮಾರು. ನೀವು 5 ಗಂಟೆ 5ನೇ ತಾರೀಕಿನ ಫಾಲ ಕೇಳ್ತೀರಾ ಇಲ್ಲ 15ನೇ ತಾರೀಕು ಕೇಳ್ತೀರಾ? ನಾನು 15ನೇ ತಾರೀಕಿನ ಹುಟ್ಟಿದ್ದು ಗೊತ್ತು ಸರ್. ಪಕ್ಕ ಹುಟ್ಟಿರೋದು ಅದು ಯಾವ ಡೇಟ್? 15 5? 15/2/1969 ಶಿವರಾತ್ರಿ ದಿನ. ಅದನ್ನೇ ಹೇಳಿ, ಹುಟ್ಟು ಒರಿಜಿನಲ್ ಹೇಳಿ, ಸ್ಕೂಲ್ ಡೇಟ್ ಬೇಡ.
15/2/1969. 15/2/1969. ಆಮೇಲೆ ಟೈಮಿಂಗ್ಸ್ ಸರ್ ಟೈಮಿಂಗ್ಸ್ ಬೆಳಗ್ಗೆ 5:30 ಟೈಮ್ ಸರ್. ಸರ್ ಏನ್ ಮಾಡ್ತೀರಾ? ನಾನು CISF ನಲ್ಲಿದ್ದಾನೆ ಜಿಲ್ಲೆಯಲ್ಲಿ. ಹೌದಾ, ನೋಡ್ತೀರಾ ಪ್ರೋಗ್ರಾಮು? ದಿನ ನೋಡ್ತೇನೆ ಸರ್. ನೋಡೋದೇ ನೀವು ಅದೇನು ಒಂದೇ ಒಂದು ಮಾತು ಹೇಳ್ತೇನೆ, ಬೇಜಾರಾಗಬೇಡಿ ಗುರು. ಇಲ್ಲ ಹೇಳಿ ಸರ್. ಒಳ್ಳೆಯವರಿಗೆ ಕಾಲು ಎಳೆಯೋದು ಜಾಸ್ತಿ ಅಂತ ಈಗಿನ ಕಾಲದಲ್ಲಿ. ಅದೇ ರೀತಿ ನಿಮ್ದು ಪ್ರೋಗ್ರಾಮ್ ನೋಡಿ ತುಂಬಾ ಬೇಜಾರು ಅನಿಸ್ತು. ಒಳ್ಳೆಯವರಿಗೆ ಎಲ್ಲಾದ್ರೂ ಮುಂದುವರಿತಾರ ಅಂದ್ರೆ ಕಾಲು ಎಳೆಯ ಜನ ಇವತ್ತಿನ ಪರಿಸ್ಥಿತಿ ಹಾಗೆ ಇರೋದ ಪರಿಸ್ಥಿತಿ, ಅದು ಕಲಿಯುವ ಪರಿಸ್ಥಿತಿನ ಆಗಿದೆ. ಇಲ್ಲ ಹಿಂಗ್ ಎಳಿತೀರಂತ 2 ವರ್ಷ ಮುಂಚೆಲ್ಲ ಗೊತ್ತಿತ್ತು ಸರ್ ನನಗೆ. ಏನ್ ಸರ್? 2 ವರ್ಷ ಮುಂಚೆ ಗೊತ್ತಿತ್ತು ಇಂಥ ತಿಂಗಳಲ್ಲಿ ಎಳಿತಾರೆ ಅಂತ. ಇದನ್ನ ಕರೆದು ನಿಮಗೆ ಗೊತ್ತಿಲ್ಲ, ನನ್ನ ಸ್ಟಾಫ್ ಎಲ್ಲರನ್ನು ಕರೆದು ಹೇಳಿದ್ದೆ, ನನಗೆ ಈ ತರ ಹಿಂಗೆಲ್ಲ ಆಗುತ್ತೆ, ದಯವಿಟ್ಟು ಯಾರು ಬೇಜಾರು ಮಾಡಿ. ಹೌದೌದು ಸರ್, ಆ ಮಾತು ನಾನೇ ಕೇಳಿದ್ದೆ. ಆದ್ರೂ ಜನಗಳು ಏನಂತ ಹೇಳ್ತಾರಲ್ಲ, ನಾನು ನಿಮ್ಮ ಪ್ರೋಗ್ರಾಮ್ ನೋಡಿ ನನಗೂ ಬಿಡಲ್ಲ ಅಂತಂದು ಹೇಳಿದ್ರಿ, ಹೇಳಿದ್ರಿ. ಹೌದೌದು. ಆಮೇಲೆ ಎಲ್ಲರಿಗೂ ಕರೆದು ಹೇಳಿದ್ದೆ, ದಯವಿಟ್ಟು ಯಾರು ತಲೆ ಕೆಡಿಸ್ಕೋಬೇಡಿ, ನೀವು ಧೈರ್ಯ ತಗೊಳ್ಳಿ, ಯಾಕಂದ್ರೆ ಗ್ರಾಹಕಗಳು ಯಾರನ್ನು ಬಿಡಲ್ಲ ಅಂತ ಹೇಳಿದ್ದೆ. ನಮ್ಮನೆಯವ್ರಿಗೂ ಹೇಳಿದ್ದೆ, ನೀವು ತಲೆ ಕೆಡಿಸ್ಕೋಬೇಡ, ಹಿಂಗೆಲ್ಲ ಆಗತ್ತೆ ನೋಡು. ನನ್ನ ಹೆಂಡತಿ ನಾನು ತುಂಬಾ ಚೆನ್ನಾಗಿರುತ್ತೆ ಅಂತ ನೆಮ್ಮನಲ್ಲ ಸರ್ ಅವತ್ತು ಬೈದಿದ್ರು. ಆದ್ರೆ ನನ್ಗೆ ಹಿಂಗ ಆಗುತ್ತೆ ಅಂತ ನೆಂಬಿಟ್ಲು. ಅವಾಗ ಯಾಕೆ ನೆಂಬಿಟ್ಟು ಇದೊಂದು ವಿಷಯನ ಎಲ್ಲಾನು ಏನಾರು ಅನ್ವ ಇದೊಂದು ಯಾಕೆ ನೆಮ್ಮದಿ ಅಂದೆ. ಇಲ್ಲ ಇವತ್ತರೆಗೂ ನೀವು ಹೇಳಿದ್ರೆಲ್ಲ ನಿಜ ಆಗಿದೆ, ಇದೊಂದು ನಿಜ ಆಗುತ್ತೆ ಅಂದ್ಲವಳು. ಹಾಗಾಗಿ 100% ನೋಡಿ, ನಿಮ್ಮ ಧೈರ್ಯ, ನಿಮ್ಮ ಸಹಕಾರ ಇರೋರ್ಗು ಒಂಥರ ನೀವು ಒಂಥರ ಹೆಂಗಿದ್ರೆ ಒಂಥರ ಕವಚ ಇದ್ದಾಗ ನಿಜವಾಗ್ಲೂ ಕೂಡ. ಯಾಕಂದ್ರೆ ಇಡೀ ಜ್ಯೋತಿಷ್ಯದಲ್ಲಿ ಇಡೀ ವರ್ಲ್ಡೇ ಒಂದ್ ಕಡೆ ನಿಂತ್ಕೊಂಡು, ನಾನೊಬ್ಬ ಒಂದ್ ಕಡೆ ನಿಂತ್ಕೊತೀನಿ, ಇಡೀ ವರ್ಲ್ಡೇ ಒಂದ್ ಕಡೆ ನಿಂತ್ಕೊಂಡ್ರೆ. ಯಾಕಂದ್ರೆ ನಾನು ಹೇಳಿದ್ವು ಎಲ್ಲವೂ, ನಾನು ಎಲ್ಲಿ ಮಾತಾಡ್ತಿದ್ದ ಅಲ್ಲೆಲ್ಲ ಬೆಂಕಿ ಎತ್ಕಿನೋದು, ಭೂಕಂಪ ಆಗೋದು, ಎಲ್ಲೆಲ್ಲಿ ಜ್ಯೋತಿಷ್ಯ ಮಾತಾಡೋ ಜಾಗದಲ್ಲಿ ಹೋದ್ರೆ ನಾನು ನ್ಯೂಕ್ಲಿಯರ್ ಆಗ್ಬಿಡೋದು, ಒಂಥರ ಭಯ ಬೀಳೋರು, ಏನಪ್ಪ ಹಿಟ್ಲರ್ ಅನ್ನೋ ತರ ಆಗುವ ಆ ಮಟ್ಟಕ್ಕೆ ಭಯ ಪಡೋರು. ಯಾಕಂದ್ರೆ ಆ ತರ ನಡೆದಿತ್ತು ಘಟನೆ. ನಾವ್ ಹೇಳೋವೆಲ್ಲವೂ ನಡೆಯೋದು, ಅದೇನೋ ದೇವ್ರಿಚ್ಛೆ ನನ್ನ ಕೈಲಿ ಹೇಳೋದು. ನಿಜವಾಗ್ಲೂ ಕೂಡ ಒಬ್ಬ ಸಕ್ಸಸ್ಗೆ ಎಲ್ಲಾ ಜಾಗನೂ ಸುತ್ತಬೇಕು, ಅವೆಲ್ಲ ಅವನೊಬ್ಬ ಸಕ್ಸಸ್ ಅನ್ನೋದು. ಇಲ್ಲಾಂದ್ರೆ ನಿಜವಾಗ್ಲೂ ಕೂಡ ಮಾತಾಡ್ಕೊಂಡು ಇದ್ಬಿಟ್ರೆ ಅದು ನಿಜವಾಗ್ಲೂ ಕೂಡ ಬಕ್ರಿ ಕುರಿಮರಿ ಆಗ್ಬಿಡ್ತಾರೆ, ಕಡಿದು ಬೇಯಿಸ್ತಾರೆ. ನಮ್ಗೆ ಇವಾಗ ಏನು ಬೇಜಾರಲ್ಲ. 15 ತುಂಬಾ ಪವರ್ಫುಲ್ ಅಂತ ನಂಬರ್ ಆಗುತ್ತೆ. 15 ಸಖತ್ ಪವರ್ಫುಲ್. 15/2/1969 ಬಹಳ ಪವರ್ಫುಲ್. ಎಲ್ಲವನ್ನೂ ಕೌಂಟ್ ಮಾಡಿದ್ರೆ 6 ಬರುತ್ತೆ. ಸಖತ್ ವೈಬ್ರೇಷನ್. ನಿಜವಾಗ್ಲೂ ಕೂಡ ನಿಮ್ಮ ಜಾತಕ ಬಹಳ ಚೆನ್ನಾಗಿದೆ. ತುಂಬಾ ಸಖತ್ ಇಂಪ್ರೂವ್ಮೆಂಟ್ ಆಗ್ತೀರಾ. ಬಹಳ ವಿಶೇಷವಾಗಿ ನಿಮ್ಗೆ ನಡೀತಿರೋ ದಶೆ ಯಾವ್ದನ್ನೋದನ್ನ ನೋಡ್ಬೇಕಾಗುತ್ತೆ. ದಶೆ ನಡೆದಾಗ ಬಹಳ ವಿಶೇಷವಾಗಿ ನೋಡಿ, ಇದು ಬಹಳ ವಿಶೇಷವಾಗಿ ಗುರುದಶೆ ನಡೀತೈತೆ. ಗುರುದಶೆ ಮುಗಿದ್ಮೇಲೆ ಅಂತೂ ಇನ್ನೂ ನಿಮ್ಮ ಟೈಮು ಗುರುದಶೆಕ್ಕಿಂತಲೂ ಕೂಡ ನಿಮ್ಮ ಶನಿ ದಶೆ ಸಖತ್ತು ವೈಬ್ರೇಷನ್ ಅನ್ನ ತಂದುಕೊಡುತ್ತೆ. ಬಹಳ ವಿಶೇಷವಾಗಿ ಬಹಳ ಸಕ್ಸಸ್ ಅನ್ನ ಕಾಣ್ತೀರಾ. ಮುಂದೆ ಬಹಳ ಯೋಗ ಇದೆ. 2020 ಮೇಲಂತೂ ನೀವು ಮುಟ್ಟಿದ್ದೆಲ್ಲವೂ ಚಿನ್ನ ಆಗುತ್ತೆ. ಬರ್ದಿರ್ ಕೇಳಿ, ಮುಟ್ಟಿದ್ದು ಎಲ್ಲವೂ ಚಿನ್ನ. ನೀವು ಹೆಲ್ಪ್ ಮಾಡಿದ್ರು ತುಂಬಾ ಚೆನ್ನಾಗಿರ್ತಾರೆ, ಅಷ್ಟು ಯೋಗ ಇದೆ. ದಿ ಬೆಸ್ಟ್ ನಂಬರ್ 19/5. ಹೆವಿ ಫಾಲೋ ಮಾಡಿ, ತುಂಬಾ ಸಖತ್ತಾಗಿರ್ತೀರ. ಫೋನ್ ಮಾಡಿದ್ ಬಹಳ ಖುಷಿ ಆಯ್ತು. ಒಳ್ಳೇದಲ್ಲ, ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ. ಧನ್ಯವಾದ ಶಿವಪ್ಪ ಅವರೇ, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿರಾಮ. ವಿರಾಮದ ನಂತರ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮತ್ತೊಬ್ರು ಕಾಲ್ ಮಾಡಿದ್ದಾರೆ, ನಿರ್ಮಲಾ ಮಾತನಾಡ್ಸೋಣ. ನಿರ್ಮಲಾ ನಮಸ್ತೆ. ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಕೇಳ್ಬೇಕಿತ್ತು ಮೇಡಮ್. ಹುಟ್ಟಿದ ದಿನಾಂಕ, ಸಮಯ ತಿಳಿಸ್ಕೊಡಿ ನಿರ್ಮಲಾ. 3/8 ಹೇಳಿಮಾ. 1968. ಮತ್ತೊಮ್ಮೆ ಹೇಳಿ. 3/8 1968. 3/8/1968. ಸಮಯ ಬೆಳಗಿನ ಜಾವ 1:05. ಬೆಳಗಿನ ಜಾವ 1:05. ಏನಿತ್ತು ಸಮಸ್ಯೆ? ಮಾತನಾಡಿ. ಸಮಸ್ಯೆ. ಹಲೋ ಅಮ್ಮ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ಸರ್, ಅದು ಸ್ವಲ್ಪ ಪ್ರಾಬ್ಲಮ್, ಫೈನಾನ್ಸಿಯಲ್ ಪ್ರಾಬ್ಲಮ್ ಆಗ್ತಾ ಇದೆ. ವರ್ಕ್ ಮಾಡ್ತೀವಿ BSNL ಅಲ್ಲಿ. ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಪ್ರಾಪರ್ಟಿ ತಗೊಂಡಿದ್ದೆ, ಅದು ಪ್ರಾಬ್ಲಮ್ ಆಗಿದೆ. ಹಾಗಾಗಿ ಅದ್ರ ಬಗ್ಗೆ ಕೇಳ್ಬೇಕಿತ್ತು ಸರ್. ಅಮ್ಮ ನಿಮ್ದು ಏನ್ ನಕ್ಷತ್ರ? ನಂದ ಇದು ಯಾವ್ದೋ ಗೊತ್ತಾಗ್ತಿಲ್ಲ ನನ್ಗೆ. ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರ. ಸರ್ ಅಮ್ಮ ನೋಡಿ, ನಿಮಗೆ ಕುಜ ನೀಚನಾಗಿದ್ದಾನೆ. ಕುಜ ನೀಚನಾದ್ರೆ ಈ ತರ ಭೂಮಿ ಪ್ರಾಬ್ಲಮ್ ಎಲ್ಲ ಬರುತ್ತೆ. ಹಾಗಾಗಿ ನಿಮ್ಗೆ 7ನೇ ತಿಂಗಳಿಂದ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ, 100% ಕ್ಲಿಯರ್ ಆಗುತ್ತೆ. ಯಾಕಂದ್ರೆ ನಡೀತಿರೋ ದಶೆಗೆ ಅದು ಸೂಪರ್ ರಾಜಯೋಗ ಬರುತ್ತೆ. 11ನೇ ತಿಂಗಳು 21ನೇ ತಾರೀಕು ನಂತರ ನಿಮ್ಮ ರಾಜಯೋಗ ಇದೆ. ಒಂದು ವಿಶೇಷವಾಗಿ ಒಂದು ಡೈಮಂಡ್ ಹಾಕಿ,
ನಿಮ್ ಕೈ ಒಂದು ಡೈಮಂಡ್ ಹಾಕಿ, ಮತ್ತೆ ಅವರೇಕಾಳನ್ನ ಮನೇಲಿ ತಂದು ಪೂಜೆ ಮಾಡಿ, ಆಮೇಲೆ ಹತ್ತಿ ಮರ ಹೆಚ್ಚಾಗಿ ಪೂಜೆ ಮಾಡಿ, ಆಮೇಲೆ ಯಾವಾಗ್ಲಾರು ಒಂದು ಮುತ್ಕದೆಲೆ ಶುಕ್ರ ವಾಸ ಮಾಡ್ತಾನೆ, ಒಂದು ಆ ಶುಕ್ರದ ವೈಬ್ರೇಷನ್ ಮಾಡ್ಬೇಕಂದ್ರೆ ಮುತ್ಕದೆಲೆಯಲ್ಲಿ ಊಟ ಮಾಡಿ. ಅದು ಹಸು ಇರ್ಬೇಕು, ಒಂಥರ ಅವಾಗಿನ ಕಿತ್ತಿರಂತ ಮುತ್ಕದೆಲೆನ ಸಿಗ್ಬೇಕು. ಯಾಕಂದ್ರೆ ಇಲ್ಲೆಲ್ಲ ಒಣಗಿರ್ತವೆ, ನಿಜವಾಗ್ಲೂ ಕೂಡ ಬೇಡ. ಯಾಕಂದ್ರೆ ಬ್ಯಾನ್ ಆದ ನೋಟ್ಗಳು ಮತ್ತೆ ಸಿಕ್ಕಿರಿ ಪ್ರಯೋಜನ ಇಲ್ದಿರೋ ತರ ಇರುತ್ತೆ ಆ ಎಲ್ಲ ಊಟ ಮಾಡಿದ್ರೆ. ಹಾಗಾಗಿ 100% 11ನೇ ತಿಂಗಳ ಮೇಲೆ ನೀವು ಕೇಳಿದಂತ ಎಲ್ಲಾ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ. ನೋಡಿ, ಗುರುಬಲ ಇಲ್ಲ ಅಂತ ಹೇಳಿ ಎದುರಿಸ್ತಾರೆ, ಖಂಡಿತ ಕೂಡ ಮೋದಿ ಕೂಡ ಗುರುಬಲ ಇಲ್ದಿರೋ ಟೈಮಲ್ಲಿ ಶನಿ ನಡಿಬೇಕಾದ್ರೆ ಉನ್ನತ ಸ್ಥಾನಕ್ಕೆ ಹೋಗಿದ್ದಾರೆ. ನಿಮ್ಮ ಶುಕ್ರ ದಶೆ ನಿಮ್ಮನ್ನ ರಾಜಯೋಗನ ತಂದು ಕೊಡುತ್ತೆ. ಒಂದೇ ಒಂದು ಡೈಮಂಡ್ ನ ಇಟ್ಟು ಪೂಜೆ ಮಾಡಿ, ಇಲ್ಲ ನಿಮ್ ಕೈಗೆ ಹಾಕಿ, ಕಷ್ಟ ನುಚ್ಚು ನೂರಾಗಿ 11ನೇ ತಿಂಗಳು 21ನೇ ತಾರೀಕಿಂದ ನಿಮ್ಮ ಮನೆಗೆ ಅದೃಷ್ಟ ಬರುತ್ತೆ. ಒಳ್ಳೇದಾಗ್ಲಮ್ಮ. ಧನ್ಯವಾದಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇನ್ನು ಆರ್ಯವರ್ಧನ್ ಸಾಕಷ್ಟು ಸಮಸ್ಯೆಗಳಿರುತ್ತೆ, ಆ ಸಮಸ್ಯೆಗಳಿಂದ ಮೇಲ್ ಬರಬೇಕು ಅಂತ ಹೇಳಿದ್ರೆ ನೀವು ಕ್ವಿಕ್ ಆಗಿ ಒಂದೇ ಒಂದು ಸಜೆಷನ್ ಅನ್ನ, ಸಲಹೆಯನ್ನ ನೀಡೋದಾದ್ರೆ ಯಾವ ರೀತಿ ಸಲಹೆ? ನೋಡಿ, ನಾನೊಬ್ನೇನೆ ಈ ನಂಬರು, ನಕ್ಷತ್ರ, ಡೇಟು, ಪ್ರಾಬ್ಲಮ್ ಹಿಂಗೆ ಇರುತ್ತೆ ಅಂತ ಹೇಳ್ತೀನಿ. ನನ್ನ ಟೆಕ್ನಿಕ್. ಬೇರೆಯವರೆಲ್ಲ ಬರೀ ದುಡ್ಡು ಕಿತ್ಕೊಳಕ್ ದಂಧೆ ಮಾಡ್ತಾರೆ, ಅದನ್ನ ಇಟ್ಬಿಡಿ ಇದನ್ನ ಇಟ್ಬಿಡಿ ಅಂತ. ನಾವೆಲ್ಲವನ್ನೂ ನೋಡಿದೀವಿ. ಖಂಡಿತ ಕೂಡ ಅದ್ ಮಾಡ್ಬಿಟ್ರೆ ಸರಿಯೋಗ್ಬಿಡುತ್ತೆ, ಇದ್ ಮಾಡಿದ್ರೆ ಸರಿಯೋಗುತ್ತೆ. ನಿಜವಾಗ್ಲೂ ಕೂಡ ಎಲ್ಲವನ್ನೂ ಮಾಡಿದ್ರೆ ಯಾವ ಸರಿ ಹೋಗಕ್ಕೆ ಈ ಭೂಮಿಲಿ ಯಾರ ಕೆಲವು ಸಾಧ್ಯ ಇರಲ್ಲ. ನಿಮ್ಮ ಗ್ರಹಗಳನ್ನ, ನಿಮ್ಮ ಡೇಟ್ಗಳನ್ನ, ನಿಮ್ಮ ರಾಶಿಗಳನ್ನ, ನಿಮ್ಮ ದಶೆಗಳನ್ನ ತಿಳ್ಕೊಂಡಾಗ ಅದು ಯಾವಾಗ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ, ಖಂಡಿತ ಕೂಡ ಅವಾಗಲೇ ಕ್ಲಿಯರ್ ಆಗುತ್ತೆ. 100% ನೀವೆಲ್ಲರೂ ಕೂಡ ಇದನ್ನ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀನಿ, ದಯವಿಟ್ಟು ಬಂದ್ ಕಲೀರಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಪಾಠ ಮಾಡ್ಕೊಡ್ತೀನಿ. ಯಾಕಂದ್ರೆ ನಾನು ಏನಾದ್ರು ಒಂದ್ಸರಿ ಹೇಳಿದ್ರೆ ಬ್ರಹ್ಮ ಪಾಠ ಮಾಡ್ದಂಗೆ ಇರುತ್ತೆ. ಬೇರೆಯವ್ರ ತರ ನಾನು ಈ ಪರಿಹಾರ ಆ ಪರಿಹಾರ ಅದನ್ನ ಇಟ್ಬಿಡಿ ಇದನ್ನ ಇಟ್ಬಿಡಿ ಈ ಆಗದಿಂದ ನಿಮ್ ಪ್ರಾಬ್ಲಮ್ ಕ್ಲಿಯರ್ ಅಂತಾರೆ. ನಾವೆಲ್ಲವನ್ನೂ ಜೀವನದಲ್ಲಿ ನೋಡಿದ್ವಿ. ನೋಡಿ ಆದ್ಮೇಲೆ ಲಾಸ್ಟ್ ಅಸ್ತ್ರ ಇದು ಸತ್ಯ ಕೈಯಾಗಿರುತ್ತೆ. ಬೇಜಾರ ಮಾಡ್ಕೊಡಿ. ಕ್ಲಾಸಿಗೆ ಬಂದು ಜಾಯ್ನ್ ಆಗಿ. ನೆನ್ನೆಲ್ಲೂ ಕೂಡ ರಾತ್ರಿ ಒಬ್ರು ಬಂದಿದ್ರು, ಒಂದು 9 ಗಂಟೆಲಿ ಬಂದಿರೋ ಒಬ್ಬ ಕ್ಲಾಸಿಗೆ ಬಂದಿರೋ ಹುಡುಗ. ಸಾರ್ ಸೂಪರ್ ಸಾರ್ ಅಂತ ನಾನು ಹೇಳ್ದೆ. ಇವತ್ತು ನನ್ನ ಹತ್ರ ಜನ ಬರ್ತಿಲ್ಲ. 9 ಗಂಟೆಲಿ ನಾನು ಜ್ಯೋತಿಷ ಹೇಳ್ತಿದ್ದೆ ರಾತ್ರಿಗ. 9 ಗಂಟೆಲಿ ಅದು ಏನು ಡಾಕ್ಟರ್ಗಳು ಎಲ್ಲ ಬಂದಿದ್ರು. ಅವ್ರಿಗೆ ಮುಹೂರ್ತಗಳೆಲ್ಲ ಹೇಳಿದೆ. ನೋಡಿ, ಅವರು ಅಷ್ಟು ಫಾಲೋವರ್ಸ್ ನನ್ನ ಹತ್ರ ಬರೋರೆಲ್ಲ ಅವರೇ ಟೈಮಿಂಗ್ಸ್ ಮುಹೂರ್ತವನ್ನು ಇಟ್ಕೆ ಬರ್ತಾರೆ. ಆ ಮಟ್ಟಿಗೆ ಕೇಳಿದೀನಿ. ಖಂಡಿತ ಕೂಡ ನೀವು ಯಾರು ಮೊಬೈಲ್ ಆಪ್ ಹಾಕ್ಬಿಟ್ಟು ಆ ಮನೆಗೂ ಈ ಮನೆಗೂ ಸಂಬಂಧ ಇದೆ, ನೀವು ಚೆನ್ನಾಗಿರುತ್ತೆ, ಅವೆಲ್ಲ ಆಪ್ಗಳೆಲ್ಲ ಸುಳ್ಳಿದಾವೆ. ದಯವಿಟ್ಟು ಅಂತ ಕ್ಲಾಸ್ಗೆಲ್ಲ ಹೋಗ್ಬೇಡಿ. ದಯವಿಟ್ಟು ಕೂಡ ಬುಲ್ಡೆ ಬಿಡ್ಬೇಕಂತ ಬುಲ್ಡೆತ್ನ ದಯವಿಟ್ಟು ಆ ಬುಲ್ಡೆ ಕ್ಲಾಸ್ಗೆಲ್ಲ ಹೋಗ್ಬೇಡಿ. ನಿಜವಾಗ್ಲೂ ಓಪನ್ ಆಗಿ ಹೇಳ್ತಾ ಇದೀನಿ. 100% ಆ ಆಪೇ ಸುಳ್ಳು. ಬೇಕಾದ್ರೆ ನೀವು ಯಾರ್ಯಾರು ಚೆಕ್ ಮಾಡಿ. ನಂದು ಆಕ್ಟ್ ನೋಡಿ, ನಂದು ಲಗ್ನಕ್ಕೆ ಶತಭಿಷ ನಕ್ಷತ್ರ ಆ ಆಪಲ್ ಆಕ್ಟ್ ನೋಡಿ, ಅದು 9ನೇ ಮನೆ ತೋರಿಸುತ್ತೆ, ಅದು 10ನೇ ಮನೆ ಇರೋದು. ಅದು ನೋಡಿ, ನಿಜವಾಗ್ಲೂ ಕೂಡ ಯಾವ ವರ್ಕ್ ಆಗಲ್ಲ. ದಶೆನಾಥ ಭಕ್ತಿನಾಥ ಚೆನ್ನಾಗಿದ್ರೆ ನೀವೇ ಶ್ರೀಮಂತರಾಗ್ತೀರಾ. ಸುಮ್ಮನೆ ದುಡ್ಡು ಮಾಡ್ಕೊಳಕ್ಕೆಲ್ಲ ಟೆಕ್ನಿಕ್ ಮಾಡ್ಕೊಂಡು ಹೇಳ್ತಾರೆ. ಬಾರಲ್ಲೆಲ್ಲ ಕ್ಲೀನರ್ ಅದರಲ್ಲ ಇವತ್ತು ಬಂದ್ಬಿಟ್ಟು ಸೂಪರ್ ಜ್ಯೋತಿಷ ಹೇಳ್ತಿದ್ರೆ ತಪ್ಪಾಗುತ್ತೆ. ನಾನು ಹುಟ್ಟಿದ್ದೆ ಜ್ಯೋತಿಷ ಹೇಳಕ್ಕೆ. ನನಗೆಲ್ಲ ತೊಂದರೆ ಬರುತ್ತೆ. ಅವಕ್ಕೆಲ್ಲ ನಮಗೆ ಬೇಜಾರಿಲ್ಲ. ನೀರು ಅಂದ್ಮೇಲೆ ಎಲ್ಲರಿಗೂ ಕೂಡ ಮನುಷ್ಯನಲ್ಲಿ ಎಲ್ಲಾ ತರದೂ ಮಕನೂ ತೊಳಿಬಹುದು, ಕುಡಿನಬಹುದು, ಬಿದ್ದು ಸಾಯನಬಹುದು. ಹಂಗೆ ನಮ್ಮ ಹತ್ರ ಎಲ್ಲಾ ಶಕ್ತಿ, ಜ್ಯೋತಿಷ ಶಕ್ತಿ ಇರೋದ್ರಿಂದ ಆ ಮಾತನ್ನ ಹೇಳ್ತಾ ಇದ್ದೀನಿ. 100% ಬುಲ್ಡೆ ಕಡೆ ಕ್ಲಾಸ್ ಮಾಡೋದು ಅದೆಲ್ಲ ಬುಲ್ಡೆ ಬಿಡಿಸ್ಕೊಳಕ್ಕೆ ಎಲ್ಲೂ ಹೋಗ್ಬೇಡಿ. ನಾನು ಓಪನ್ ಆಗಿ ಹೇಳ್ತೀನಿ. ನನ್ನನ್ನು ಅಟ್ಯಾಕ್ ಮಾಡಿದ್ರು ಅಂತ ವ್ಯಕ್ತಿನೇ ಹೊಟ್ಟೆ ಕಿಚ್ಚಿಗೆ ಅಟ್ಯಾಕ್ ಮಾಡಿದ್ರೆ ನಂಗೆ ಎಲ್ಲಾ ಮಾಹಿತಿನೂ ಗೊತ್ತು. ನನ್ಗೇನ್ ಬೇಜಾರಿಲ್ಲ. ಇನ್ನೂ ಅವ್ರ ಜೊತೆಗೆ ಒಂದು 10 ಜನ ಸೇರ್ಕೊಳ್ಳಿ. ಒಬ್ಬ ಗೌಡ ಬೆಳಿತಾನಂದ್ರೆ ಹೊಟ್ಟೆ ಕಿಚ್ಚ ಜನಕ್ಕೆ ಇದ್ದೇ ಇರುತ್ತೆ. ಒಬ್ಬ ಗೌಡ ಜಾತಿ ಹುಟ್ಟಿ ಈ ಮಟ್ಟಕ್ಕೆ ಜ್ಯೋತಿಷ ಹೇಳ್ತಾನಂದ್ರೆ ಹಸಿವೆ ಮನುಷ್ಯನೇ. ಇನ್ನೂ 100 ಜನ ಹುಟ್ಟಲಿ ಅಂತವ್ರು. ದೇವ್ರ ಅಂತವ್ರಿಗೆ ಶಕ್ತಿ ಜಾಸ್ತಿ ಕೊಡ್ಲಿ. ನನಗೇನ್ ಬೇಜಾರಿಲ್ಲ. ಎಲ್ಲರೂ ಅನ್ನಪೂರ್ಣೇಶ್ವರಿ ಊಟ ಸಿಗುತ್ತೆ, ಒಳ್ಳೇದಾಗುತ್ತೆ. ಧನ್ಯವಾದ ಆರ್ಯವರ್ಧನ್ ಅವರೇ. ಇನ್ನು ನೀವು ಕೂಡ ಆರ್ಯವರ್ಧನ್ ಅವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬೇಕು, ಜೊತೆಗೆ ಅವರ ಕ್ಲಾಸಸ್ ಅನ್ನ ಅಟೆಂಡ್ ಆಗಬೇಕು ಅಂತ ಇದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ನಂಬರ್ಗಳನ್ನ ನೋಡಿ ಅವರನ್ನ ನೇರವಾಗಿ ಸಂಪರ್ಕಿಸಬಹುದು. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದ್ರ ಜೊತೆಗೆ ಅವರ ಕ್ಲಾಸಸ್ ಅನ್ನು ಕೂಡ ಅಟೆಂಡ್ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.